ಹಲೋ ಎಲ್ರಿಗೂ ನಮಸ್ಕಾರ. ಮೃದುವಾದ ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ ಜೋಳಕ್ಕಿಂತ. ಫಸ್ಟು ಇಲ್ಲಿ ನಾನು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1.5 ಬಟ್ಲಷ್ಟು ಅಥವಾ 1.5 ಕಪ್ಪಷ್ಟು ನಾನು ನೀರನ್ನು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈಗ ಅಕ್ಕಿ 1 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಹದನ ನಾವು ನೋಡಿಕೊಂಡು ಮಾಡ್ಕೋಬೇಕು. ಈ ರೀತಿ ಒಂದು 2 ನಿಮಿಷ ಈ ನೀರಿನ ಹಬೆಲೆ ಹಿಟ್ಟನ್ನ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗೆ ಆರೋಕ್ಕೆ ಬಿಟ್ಬಿಡ್ಬೇಕು. ಆವಾಗ ನಾದಕ್ಕೆ ನಮಗೆ ಸರಿ ಹೋಗುತ್ತೆ. ಈ 1 ನಿಮಿಷ ಆರೋಕ್ಕೆ ತುಂಬ ನಾವು ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ಹೇಗಿದೆ, ತುಂಬ ಮೆತ್ತಗಾಗಿದೆಯಾ ಏನು ಅಂತ. ಈಗ ಆರೋಕ್ಕೆ ಬಿಟ್ಟು ನಂತರ ಅದನ್ನು ಒಂದು ಸಣ್ಣ ಬಾಣಲಿಗೆ ನಾನು ಬಗ್ಗಿಸ್ಕೊಂಡಿದ್ದೀನಿ. ಈ ರೀತಿ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ. ಈ ರೀತಿ ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ನಾವು ಅದನ್ನು ಹಾಕ್ಕೋಬೇಕು. ಈಗ ಕಂಪ್ಲೀಟಾಗಿ ಸರಿ ಆರಿದ ನಂತರ ಅದಕ್ಕೆ ನಾನು ಮತ್ತೆ ಮೇಲೆ ಒಣ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ತುಂಬ ಉದ್ದಕ್ಕೆ ಹೋದರೆ, ಒಣ ಹಿಟ್ಟು ಹಾಕ್ಕೊಳ್ಳಿಲ್ಲ ಅಂದರೆ ಉದ್ದಕ್ಕೆ ಹೋದಾಗ ಅಂಟುತ್ತೆ ನಿಮಗೆ ರೊಟ್ಟಿ. ಕೆಲವರು ಬಡಿತಾರೆ, ಕೆಲವರು ಉದುತ್ತಾರೆ. ನಾನು ಇದು ಅಕ್ಕಿ ರೊಟ್ಟಿಯಾಗಿನೂ ನಾನು ಲಟ್ಟಿಸ್ತೀನಿ. ಈ ರೀತಿ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅಕ್ಕಿ ರೊಟ್ಟಿ ಎಲ್ಲದಕ್ಕೂ, ಎಲ್ಲ ಕಾಳಿನ ಪಲ್ಯಗಳಿಗೆ ಅಥವಾ ತರಕಾರಿ ಪಲ್ಯಕ್ಕೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಅಂಟ್ತಾ ಇದೆ ಹಿಟ್ಟು. ಇನ್ನೊಂದು ಸ್ವಲ್ಪ ಒಂಚೂರು ಅಂಟಬಾರ್ದು ಕೈಗೆ. ಮತ್ತೆ ನಾನು ಇನ್ನೊಂದು ಹಿಡಿಯಷ್ಟು ನಾನು ಮೇಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಟ್ಟು 1.5 ಲೋಟ ನೀರಿಗೆ 1.25 ಕಪ್ಪಷ್ಟು ಹಿಟ್ಟು ಸಾಕಾಗುತ್ತೆ. ಫಸ್ಟು 1 ಕಪ್ ಹಾಕಿ ನೋಡಿ, ತುಂಬ ಅಂಟ್ತಾ ಇದೆ ಅಂದರೆ ಮತ್ತೆ ಇನ್ನೊಂದು 1/4 ಕಪ್ ನೀರನ್ನ ನೀವು ಸೇರಿಸ್ಬಿಟ್ಟು ಮತ್ತು ನೀಟಾಗಿ ಬಿಟ್ಬಿಡಬೇಕು ಆರೋಕ್ಕೆ. ನೀವು ಮಿಕ್ಸ್ ಮಾಡಿ ನಂತರ ಮತ್ತೆ ಅರ್ಧ ಬಟ್ಲಷ್ಟು ಹಿಟ್ಟು ಹಿಡಿಸುತ್ತೆ. ನಾನು ಮೊದಲು ಒಂದು ಅರ್ಧ ಬಟ್ಲಷ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ನಾದಿದೆ. ಸ್ವಲ್ಪ ಅಂಟ್ತಾ ಇತ್ತು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಮತ್ತೆ 1 ಹಿಡಿಯಷ್ಟು ಹಿಟ್ಟನ್ನು ನಾನು ಹಾಕಿ ಈ ರೀತಿ ಕಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾವು ನಾದ್ಕೋಬೇಕು. ಹಿಟ್ಟನ್ನು ನಾವು ನೋಡ್ಕೋಬೇಕು, ಕೈಗೂ ಅಂಟಬಾರ್ದು, ಕಟ್ಟೆ ಆಗಲಿ ಮಣೆಗೆ ಯಾವುದಕ್ಕೂ ನಾವು ನಾದಬೇಕಾದ್ರೆ ಅಂಟಬಾರ್ದು ಹಿಟ್ಟು. ಆ ರೀತಿನ ನಾವು ನಾದ್ಕೋಬೇಕು. ನೋಡಿ, ಈಗ ಒಂಚೂರು ಅಂಟ್ತಾ ಇಲ್ಲ. ಇವಾಗ ನೀಟಾಗಿ ಅಂಟ್ಕೊಳ್ದೇ ಇರೋ ಹಾಗೆ ನಾವು ನೀಟಾಗಿ ಒಂದು ಹದವಾಗಿ ನಾವು ಹಿಟ್ಟನ್ನು ತಯಾರು ಮಾಡ್ಕೋಬೇಕು. ಈಗ ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಾನು ಲಟ್ಟಿಸ್ಕೋತೀನಿ ಈ ರೊಟ್ಟಿನ. ಇದು ಗ್ಲೂಟಿನ್ ಅಲ್ಲದೆ ಇರೋ ಚಪಾತಿ ಆದರೆ ನಾವು ಯಾವುದೂ ದಡ ಬಿಡೋದಿಲ್ಲ. ಇಲ್ಲಿ ರೊಟ್ಟಿಲಿ ನಾವು ಉದ್ಬೇಕಾದ್ರೆ ಸ್ವಲ್ಪ ದಡ ಏನಾಗುತ್ತೆ, ಒಡೆದಂಗೆ ಆಗುತ್ತೆ. ತುಂಬ ಸ್ಮೂತ್ ಫಿನಿಶಿಂಗ್ ಬರೋದಿಲ್ಲ ದಡ. ಅವಾಗ ಏನು ಮಾಡಬೇಕು, ಈ ರೀತಿ ನಾವು ದಡನ ಸ್ವಲ್ಪ ಅಂಗೈ ಅಗಲ ಅಷ್ಟು ಉದ್ಕೊಂಡು ನಾವು ಆ ದಡನ ನಾವು ಮತ್ತೆ ಈ ರೀತಿ ಬೆರಳಲ್ಲಿ ನಾವು ಒತ್ಕೊಳ್ತಾ ಬರಬೇಕು. ತಿರುಗಿಸಿ ನೋಡಿ ನಾವು ಆ ದಡನ ಸರಿ ಮಾಡ್ಕೋಬೇಕು. ಆವಾಗ ನೀಟಾಗಿ ದುಂಡಿಗೆ ರೊಟ್ಟಿ ಬರುತ್ತೆ. ಮತ್ತೆ ತುಂಬ ಮೇಲಿಟ್ಟನ್ನು ಹಾಕ್ಕೊಂಡು ಉದಬಾರ್ದು, ಒರಟಾಗಿಬಿಡುತ್ತೆ ರೊಟ್ಟಿ. ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಮೇಲಿಟ್ಟನ್ನು ನೀವು ಉಟ್ಕೊಂಡು ಲಟ್ಟಿಸ್ಕೋಬೇಕು. ಕೆಲವರು ಕೆಳಗಡೆ ತುಂಬ ಹಿಟ್ಟು ಹಾಕೋತಾರೆ, ಇಲ್ಲ ಮೇಲ್ಗಡೆ ತುಂಬ ಹಿಟ್ಟು ಹಾಕೋತಾರೆ. ಆ ರೀತಿ ನೀವು ಮಾಡಬಾರ್ದು. ಆವಾಗ ರೊಟ್ಟಿ ಎಷ್ಟೇ ನೀವು ಸರಿ ತುಂಬ ಮೃದುವಾಗಿ ಮಾಡಿಕೊಂಡ್ರೆ ರೊಟ್ಟಿ ಒರಟಾಗುತ್ತೆ. ಮೇಲ್ ಹಿಟ್ಟನ್ನು ನೀವು ಮೀಡಿಯಮ್ ಕನ್ಸಿಸ್ಟೆನ್ಸಿಲೇ ನೀವು ಹಾಕ್ಕೊಂಡು ಉದ್ಕೋಬೇಕು. ಈ ರೀತಿ ತುಂಬ ತೆಳ್ಳಗೆ ಉದ್ದೋದು ಬೇಡ. ಅಕ್ಕಿ ರೊಟ್ಟಿ ಆಗಿರೋನ ತುಂಬ ತೆಳುವಾಗಿ, ಜೋಳದ ರೊಟ್ಟಿ ಥರ ತುಂಬ ತೆಳುವಾಗಿ ಉದ್ದಬಾರ್ದು. ಕಂಪ್ಲೀಟಾಗಿ ದುಂಡಿಗೆ ನೀವು ಉದ್ಕೊಳ್ತಾ ಬರಬೇಕು. ಕೆಲವರು ಬಡಿತಾರೆ, ಬಡಿಯೋಕ್ಕೆ ಬಂದರೆ ನೀವು ಬಡಿಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಲಟ್ಟಿಸ್ಕೊಳ್ತೀನಿ. ಮುಂಚೆಯಿಂದ ನನಗೆ ಬಡಿಯೋಕ್ಕೆ ಬರೋದಿಲ್ಲ, ಎಲ್ಲ ಲಟ್ಟಿಸ್ಕೊಂಡು ಅಭ್ಯಾಸ. ಈ ರೀತಿ ನೋಡಿ, ತುಂಬ ದಪ್ಪನೂ ಅಲ್ಲ ತೆಳುನೂ ಅಲ್ಲ, ಮೀಡಿಯಮ್ ಆಗಿರುವಂಥ ಒಂದು ಇದಕ್ಕೆ ನಾನು ರೊಟ್ಟಿನ ಲಟ್ಟಿಸ್ಕೊಂಡು ಕಾದಿರೋ ಒಂದು ರೊಟ್ಟಿ ಹಂಚನ್ನೇ ಸಪ್ರೇಟಾಗಿ ಇಟ್ಕೋಬೇಕು. ಈ ರೀತಿ ನೀವು ನೀರು ಹಚ್ಚಬೇಕು. ಯಾಕೆ ನಾವು ರೊಟ್ಟಿಗೆ ನೀರು ಹಚ್ತೀವಿ ಇಲ್ಲಿ ಅಂದರೆ, ನಾವು ಮೇಲಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಉದುತ್ತೀವಿ. ಚಪಾತಿಗಿನ್ನ ಸ್ವಲ್ಪ ಮೇಲಿಟ್ಟು ಜಾಸ್ತಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರನ್ನು ನಾವು ಒಂದು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಒಂದು ಕಡೆ ಮಾತ್ರ ನೀರನ್ನು ಸವರ್ಕೊಂಡು ನಾವು ಬೇಯಿಸ್ಕೋಬೇಕು. ಯಾವ ಕಡೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಉದ್ದಿರ್ತೀವಿ ಆ ಕಡೆ ನಾವು ಮೇಲ್ಭಾಗ ಹಾಕ್ಕೊಂಡು ಆ ಕಡೆ ನೀರು ಸವರ್ಕೋಬೇಕಾಗತ್ತೆ ನೀವು. ಈ ರೀತಿ ನೋಡಿ, ಫಸ್ಟು ಸ್ವಲ್ಪ ಬೆಂದ ನಂತರ ನೀರು ಸವರ್ಬಿಟ್ಟು ಮಗ್ಚಿದ್ಮೇಲೆ ಇನ್ನೊಂದು ಸತಿ ಮಗ್ಚಿದ್ಮೇಲೆ ಈ ರೀತಿ ಯಾವ ಕಡೆ ಉಬ್ಬುತ್ತೆ ಆ ಕಡೆ ಅಪೋಸಿಟ್ ಡೈರೆಕ್ಷನಲ್ಲಿ ನೀವು ಉಬ್ರಿಕೆಯಾಗಿ ಒಂದು ಬಟ್ಟೆ ಅಥವಾ ಈ ಥರ ಚುಚ್ಕೋದಲ್ಲೇ ನೀವು ಪ್ರೆಸ್ ಮಾಡ್ತಾ ಬರಬೇಕು. ಈ ರೀತಿ ತುಂಬ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ. ಪ್ರತಿಯೊಂದು ರೊಟ್ಟಿನೂ ಹೀಗೆ ಉಬ್ತಾ ಬರುತ್ತೆ. ಸ್ವಲ್ಪ ದಪ್ಪ ಉದ್ಕೋಬೇಕು, ಆವಾಗ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ರೊಟ್ಟಿನ ಉಬ್ತಾ ಇದೆ. ಈ ರೀತಿ ನಿಮಗೆ ಉಬ್ಬೋ ರೊಟ್ಟಿ ತುಂಬ ಸುಲಭವಾಗಿ
ಮಾಡ್ಕೊಳ್ಬೋದು. ಸೊ ಮಾಡಿಕೊಂಡು ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಟ್ರೈ ಮಾಡಿ, ಮೊದಲನೇ ಸರ್ತಿ ಕೆಡುತ್ತೆ, ಬಟ್ ಇನ್ನೊಂದು ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.